ನಾನು ಹೇಳೋ ತನಕಲ್ಲೇ ಇರಬೇಕು. 1 ಅಪ್, 2 3 5 6 7 8 9 and 10. Once again, lie on your mark. Again, lift up. One, 2, 3, 4, 5, 6, 7. Stay there, up, 8, 9, and 10. ಈಗ ತಿರುಗಿಕೊಳ್ಳಿ, ಕಾಲು ಗೋಡೆ ಇಟ್ಕೊಳ್ಳಿ. ಕಾಲ the tip of the fingers to the wall. ಕೈ ಕಿವಿ ಪಕ್ಕ ಇಡಿ. ಮತ್ತೆ ಕೈ ಕಿವಿ ಪಕ್ಕ ಇಟ್ಬಿಟ್ಟು ಬನ್ನಿ ಮೇಲಕ್ಕೆ. ಇವಾಗ ಮೇಲೆ ಬಂದಾಗ ನಿಮ್ಮ ನೀಸು ಗೋಡೆ ಟಚ್ ಆಗಬೇಕು. The knee should touch the wall. ಹೀಗೆ ಹೀಗೆ ಮುಟ್ಬೇಕು, ಗೊತ್ತಾಯ್ತಾ? ಅಲ್ಲೇ ಇರಬೇಕು. ಚಕ್ರ ಮಾಡಬೇಕು. ಅಲ್ಲಿಂದ ಇನ್ನೊಂದು ಟ್ರಾನ್ಸಿಷನ್ ಹೋಗಿ 1 ನಿಮಿಷ ಕೈನ ಒಂದು ಅಲ್ಲ ಮಾಡಿ ಒಂದು ಸ್ವಲ್ಪ ಅಲ್ಲೇ ಇರಬೇಕು. ನಾ ಹೇಳೋದ್ರಿಂದ ಕೆಳಗೆ ಬರೋಂಗಿಲ್ಲ ಇಬ್ಬರು. ಇವಾಗ ಹೀಲ್ಸ್ ಎತ್ತಿ ಮೇಲೆ ಕೈ ಎತ್ಬೋದು, ಹೀಲ್ಸ್ ಮಾಡಿ ರೆಸ್ಟ್ ಹೇಳಬೇಕು. ಓಕೆ, ಮತ್ತೆ ಇನ್ನೊಂದ್ಸತಿ. ಓಕೆ, ಕೆಲಸ ಮಾಡಿ. ರೆಸ್ಟ್ ಫಾರ್ 10 ಸೆಕೆಂಡ್ಸ್. ಕಾಲು ಮಡಿಸಿಟ್ಕೊಳ್ಳಿ, ಲೋವರ್ ಮ್ಯಾಟ್ ಮೇಲೆ ಇಡಿ.
ಮತ್ತೆ ಮಾಡಿ. ಕಾಲು ಬೆರಳನ್ನು ಗೋಡೆ ಕೊಡಿ. ಕೈ ಎರಡು ಕಿವಿ ಪಕ್ಕ. ಇವಾಗ ಇನ್ನೊಂದು ಹೊಸ ವೇರಿಯೇಷನ್ ಆಯಿತಾ. ಫಸ್ಟ್ ಬನ್ನಿ ಮೇಲೆ, ನೀಸ್ ಟಚ್ ಆಗಬೇಕು ಗೋಡೆಗೆ. ಕೈ ಬರಲಿ ಇನ್ನೊಂದು ಸ್ವಲ್ಪ ಮುಂದೆ. ಹಾಂ ಅಷ್ಟು. ಇವಾಗ ಇಲ್ಲಿ ಬಂದಮೇಲೆ ಒಂದು ಕಾಲು ಮೇಲೆ ಎತ್ತಬೇಕು. ಏಕಪಾದ ಊರ್ಧ್ವ ಧನುರಾಸನ ಆಯಿತಾ. ರೈಟ್ ಲೆಗ್ ಎತ್ತಿ ಮೇಲೆ, ಅದ್ರ ಮೇಲೆ ಇಡೀ ಕಿಟಕಿ ಮೇಲೆ. ಹಾಂ ಹಾಗೆ. ರಿಸ್ಟ್ ಎತ್ತಬಾರ್ದು. ಆಮೇಲೆ ಕೆಳಗೆ ಇಳಿಸಿ. ಸ್ಟೇ ಇದೆ ಆಗುತ್ತೆ ಅಂದರೆ ಮಾತ್ರ. ಲೆಫ್ಟ್ ಲೆಗ್. ಅದಕ್ಕೆ ಕಿಟಕಿ ಹತ್ರ ಮಾಡಿಸ್ತಿರೋದು ಆಯಿತಾ. ಅಟ್ಲೀಸ್ಟ್ ರೈಲಿಂಗ್ 1 ಅಥವಾ 2ನೇ ರೈಲಿಂಗು. ಬರ್ತೀರಾ ನೀವೇ ಕೆಳಗೆ ಆಯಿತಾ. ಪಾದ ಎದೊಳುತ್ತಾ ನೋಡಿ ಫಸ್ಟು ನೆಲದ ಮೇಲಿಂದ. ಕೈಯಲ್ಲಿ ಸ್ವಲ್ಪ ಆದರೂ ಶಕ್ತಿ ಇರಬೇಕು ದೇಹದ ಭಾರ ಬೇರ್ ಮಾಡೋಕ್ಕೆ. ಕಾಲು ಎದೊಳುತ್ತಾ ನೋಡಿ ಮೊದಲು. ನೀವು ಮಾಡಿ. ಬನ್ನಿ ಇಲ್ಲಿ. ನಾನು ಹೇಗೆ ಸಪೋರ್ಟ್ ಮಾಡಿದೆ ಹಾಗೆ ಸಪೋರ್ಟ್ ಮಾಡಬೇಕು ಅವ್ರನ್ನ. ವೆಯ್ಟ್. ಇವಾಗ ಇಫ್ ಶೀ ಈಸ್ ಲಿಫ್ಟಿಂಗ್ ಹರ್ ಲೆಫ್ಟ್ ಲೆಗ್, ನೀವು ಅವ್ರ ರೈಟ್ ಸೈಡಿಗೆ ಇರಬೇಕು. ನಾನು ಹೆಂಗೆ ಇಟ್ಕೊಂಡಿದ್ದೆ ಹಾಗೆ. ಜಸ್ಟ್ ಪೂರ್ತಿ ಭಾರ ಬೇರ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಜಸ್ಟ್ ಸಪೋರ್ಟಿಗೆ ಅಷ್ಟೇ. ಎತ್ತಿ ಇವಾಗ ಲೆಫ್ಟ್ ಲೆಗ್ಗು. ಶಭಾಷ್. ಆಗುತ್ತಾ? ಬಿಡಿ. ಆಗುತ್ತಾ ಬಿಟ್ಟರೆ? ಹಾಂ ಓಕೆ. ಚೇಂಜ್ ಮಾಡಿ. ಸ್ಟೇ. ನಿಧಾನ. ಅವ್ರಿಗೆ ಹೆಲ್ಪ್ ಮಾಡಿ. ಇನ್ನೂ 2 ಸತಿ ಮಾಡ್ಬೇಕು ನೀವಿಬ್ಬರು. ಅಪ್. ಹಾಂ ಬೇರೆ ಇಲ್ಲ. ಇನ್ನು ಒಟ್ಟು 3 ಸತಿ. ಇವಾಗ ಇಬ್ರದ್ದು 1 ರೌಂಡ್ ಆಯಿತು. ಹಾಂ ಮಿಗ್ದವರೆಲ್ಲ ಜಸ್ಟ್ ಕೈಯನ್ನು ಒತ್ತುತ್ತಾ ಚೆಸ್ಟ್ ಎತ್ತಿ ಮೇಲೆ. ಬನ್ನಿ ಕೆಳಗೆ ಬನ್ನಿ. ಇಲ್ಲಾಂದರೆ ಅಲ್ಲೇ ಇರಿ. ಅರ್ಚನಾ ಬನ್ನಿ ಇಲ್ಲಿ. ಅವ್ರಿಗೆ ನೀವಿಬ್ಬರು ಪ್ಯಾರಾಗಿ ಆಗುತ್ತೆ ನಿಮ್ಮಿಬ್ರಿಗೂ. ಹಾಂ ಸಾಕು. ಅಲ್ಲಿ ನೋಡಿ ಅವ್ರು ಹೇಗೆ ಇಟ್ಕೊಂಡಿದ್ದಾರೆ ಹಾಗೆ. ಬನ್ನಿ ಮೇಲೆ. ವೆಯ್ಟ್ ಮಾಡಿ. ತಡೀರಿ. ಇವಾಗ ರೈಟ್ ಲೆಗ್ ಎತ್ತಿ ಮೇಲೆ. ಕೆಳಗೆ ಬನ್ನಿ. ಅಲ್ಲೇ ಇರಿ. ಇವಾಗ ಈ ಕಡೆ ಬನ್ನಿ ನೀವು. ಹಾಂ ಬಿಡಿ. ಇಲ್ಲಿ ನೋಡಿ, ಎತ್ತಬೇಕಾದ್ರೆ ಜಸ್ಟ್ ಹೀಗೆ ಇಟ್ಕೋಬೇಕು ಆಯಿತಾ. ನಿಮ್ಮ ಭಾರ ಅವ್ರು ಜಸ್ಟ್ ಇನ್ ಕೇಸ್ ಅವ್ರು ಬಿದ್ದರೆ ಸಪೋರ್ಟಿಗೆ ಅಷ್ಟೇ. ಎಷ್ಟೊತ್ತಿರೋಕ್ಕಾಯ್ತು? ಒಂದು ಸತಿ ಕಾಲು ಎತ್ತಿದ್ರೆ, ಕಾಲು ಮೇಲೆ ಬಂದರೆ ಅಟ್ಲೀಸ್ಟ್ 10 ಸೆಕೆಂಡ್ ಇರಬೇಕಲ್ಲ. ನೀವಿಬ್ಬರೂ ಇರ್ಬೋದು 10 ಸೆಕೆಂಡು. ಕಾಲು ಮೇಲೆ ಬರುತ್ತಲ್ವ, ಅಟ್ಲೀಸ್ಟ್ 10 ಸೆಕೆಂಡ್ಸ್ ಹೋಲ್ಡು. ಇನ್ನೇನು 1 ತಿಂಗಳಾದ್ಮೇಲೆ ಎಷ್ಟು, ಇನ್ನು 10 ದಿನನಾ? ಹಾಂ ಅಷ್ಟೇ. ಅಲ್ಲಿ ತನಕ ಎಷ್ಟಾಗೋದು ಅಷ್ಟು ಮಾಡಿ. ಮೇಲೆ ಬಂದರೆ ಅಟ್ಲೀಸ್ಟ್ 10 ಸೆಕೆಂಡ್ಸ್ ಹೋಲ್ಡ್ ಇರಬೇಕು. ನೀವು ತಕ್ಷಣ ಕೆಳಗೆ ಬಂದರೆ ಏನೂ ಪ್ರಯೋಜನ ಆಗಲ್ಲ. ಕನಿಷ್ಠ ಪಕ್ಷ 10 ಸೆಕೆಂಡ್ ಇರಬೇಕು. ಮಾಡಿ. ಆಮೇಲೆ ಡೋಂಟ್ ಬ್ಯಾರ್ ದ ವೆಯ್ಟ್ ಆಫ್ ಒನ್ ಅನದರ್. ಜಸ್ಟ್ ಸೇಫ್ಟಿಗಷ್ಟೇ ನೀವು ಅಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ನೀವು ಭಾರ ಹಾಕಿದ್ರೆ ನಿಮಗೆ ಸೊಂಟದಲ್ಲಿ ನೋವಾಗುತ್ತೆ ಅಷ್ಟೇ. ಗೊತ್ತಾಯ್ತಾ? ಅವ್ರನ್ನ ಬಿಡಿ, ಇಲ್ಲಿ ಬನ್ನಿ, ನೀವು ಮಾಡಿ.
ಹ್ಞೂ ಪರವಾಗಿಲ್ಲ, ತಲೆ ಬಿಟ್ಬಿಡಿ. ಬನ್ನಿ, ಎತ್ತುತ್ತೀರಾ? ಕೆಳಗೆ ಹೋಗಿ, ನಾನು ಇಟ್ಕೊಂಡಿದ್ದೀನಿ ಬಿಡಿ, ಏನಾಗಲ್ಲ. ಏನಾಯ್ತು? ಅದಕ್ಕೆ ತಾನೇ ಬಾಡಿ ವೆಯ್ಟ್ ಬೇರ್ ಮಾಡೋದು. ನಾನು ವೆಯ್ಟ್ ತೋರಿಸ್ತೀನಿ ಹೆಂಗಂತ. ನೋಡಿ, ಹೀಗೆ ಬಂದಿರ್ತಾರ ಅವರು. ನೀವು ಆ್ಯಕ್ಚುಲಿ ಅವ್ರು ಸೊಂಟ ಇಟ್ಕೋಬೇಕಿಲ್ಲಿ, ಇಲ್ಲಿ ನೋಡಿ, ಹಿಂಗೆ ಎಳಿಬೇಕು ಮೇಲೆ. ಆಮೇಲೆ ಅವ್ರು ಹೋಗೋಕ್ಕಿಂತ ಮುಂಚೆನೂ ಅಷ್ಟೇ, ನೀವು ಅವ್ರ ಭಾರ ನೀವು ಬೇರ್ ಮಾಡಬೇಕು. ಆಮೇಲೆ ಕೆಳಗೆ ಹೋಗಬೇಕು. ಅವ್ರಿಗೆಲ್ಲ ಅಟ್ಲೀಸ್ಟ್ ಅವ್ರ ಭಾರ ಬೇರ್ ಮಾಡೋಕ್ಕಾಗತ್ತೆ, ಆಯಿತಾ? ಸೊ ಆದ್ದರಿಂದ ನಾನು ಅವ್ರ ಭಾರ ನಾನು ತೊಗೊಳ್ಳಲ್ಲ, ಇವ್ರಿಗೆ ಆಗಲ್ಲ. ನಾನು ಆ್ಯಕ್ಚುಲಿ ಎತ್ತುತ್ತಾ ಇದ್ದೀನಿ ಅವ್ರನ್ನ ಮೇಲೆ. ನಿಮಗೂ ನೀವು ಎಷ್ಟಾಗತ್ತೆ ಅಲ್ಲಿ ಮಾಡಿದಾಗ? ಓಕೆ, ನಾನು ನಿಮ್ಗೆ ಹೇಗೆ ತೋರಿಸ್ದೆ, ಜಸ್ಟ್ ಟ್ರೈ ಮಾಡಿ ಅವ್ರಿಗೆ ಹಿಂಗೆ ಮೇಲೆ ತರೋಕ್ಕೆ. ಇವಾಗ ದಿಮ್ ಸಹಾಯದಿಂದ ಇಳಿಬೇಕು ಮೇಲೆ. ಯಾಕೆ? ಆಗಲ್ಲ ಹಂಗೆ. ಸಂದೀಪ್, ದಿಮ್ ತಗೊಳ್ಳಿ. ಅವಾಗ ಹೀಗಿರುತ್ತಲ್ವಾ, ಈಗ ಬನ್ನಿ. ಆಯಿತಾ? 3 ಸತಿ. ಹಾಂ, ಇದೊಳಿ ಮೇಲೆ. ಹಂಗಲ್ಲ, ಕೈ ಹೆಂಗಿರಬೇಕು? ಅಲ್ಲ, ತಲೆ ಹಿಂದಕ್ಕೆ, ತಲೆ ಫಸ್ಟ್ ಕೂತ್ಕೊಳ್ಳಿ ನೀವು. ನೋಡಿ ಹೀಗೆ. ಹಾಂ, ಇವಾಗ ಬನ್ನಿ ಮೇಲೆ. ಹಾಂ, ಹಾಗೆ. ನಿಮ್ಗಿದು ಸ್ವಲ್ಪ ಸುಲಭ ಆಗುತ್ತೆ ಅನ್ಸುತ್ತಲ್ವಾ ಮೇಲೆತ್ತಕ್ಕೆ. ಇನ್ಮೇಲಿಂದ ನೀವು ಹೀಗೆ ಮಾಡಿ. ಅರ್ಚನಾ, ನೀವೇ ಎತ್ತಿ ನೋಡೋಣ. ಇದು ಹಿಂಗೆ ಆದಾಗಲ ಪ್ರೆಷರ್ ಹಾಕಬೇಡಿ ನೀವು ದಿಮ್ ಮೇಲೆ. ಅದು ಕೈಗಷ್ಟೇ, ಅದು ಎಲ್ಲ ಸ್ಟ್ರೆಂತ್ ಬರಲಿ ಅಂತಲೇ ಮಾಡ್ತಾರೆ ಅದು. ನೀವು ಇವಾಗ ಕೈ ಅಂದರೆ ಎಲಿವೇಶನ್ ಕೈಗಷ್ಟೇ, ನೀವು ತಲೆ ಒತ್ತಬಾರ್ದು ಇದರಲ್ಲಿ. ನೀವೇನು ಮಾಡ್ತಾಯಿದ್ರನ್ನ ತಲೆ ಒತ್ತುತ್ತಾ ಇದ್ರಿ, ಅದಕ್ಕೆ ನಾವು ಕೈಗೆ ಹೈಟ್ ಬರಲಿ ಅಂತ ಮಾಡ್ತಾರದಷ್ಟೇ. ತಲೆ ನೀವು ಸುಮ್ಮನೆ ಟಚ್ ಆಗಲಿ, ಒತ್ತಬಾರ್ದು ತಲೆನ. ಆಗಲ್ವಾ? ನಿಂತ್ಕೊಳ್ಳಿ. ನೋಡಿ ತೋರಿಸ್ತೀನಿ ಹೆಂಗೆ ಮಾಡೋದಂತ ನೆಕ್ಸ್ಟು. ನಿಂತ್ಕೊಳ್ಳಿ. ಇಲ್ಲ, ಗಿರಾಪ್. ನಿಮ್ಗೆ ಆಗುತ್ತಲ್ವಾ ಹಾಗೆ ನಿಂತ್ಕೊಂಡು ಹೋಗೋಕ್ಕೆ? ನಿಂತ್ಕೊಂಡು ಹಿಂದೆ ಹೋಗೋಕ್ಕಾಗುತ್ತಲ್ವಾ? ಕಾಲು ಅಗಲ ಮಾಡಿ. ಇಲ್ಲಿ ನೋಡಿ, ನಿಮ್ಮ ಪಾದ ಎಷ್ಟು ಅಗಲ ಇರಬೇಕು ಅಂದರೆ, ನಿಮ್ಮ ಪಾದದ ಮಧ್ಯೆ ಎಷ್ಟು ಅಗಲ ಇರಬೇಕು, ನಿಮ್ಮ ಪಾದದಷ್ಟೇ ಅಗಲ ಇರಬೇಕು, ಆಯಿತಾ? ಇಲ್ಲಿ ನೋಡಿ, ನೀವೇ ನಿಮ್ಮ ಪಾಡಿಗೆ ಅಂದರೆ ನೀವೇ ಸ್ಟ್ಯಾಂಡಿಂಗಿಂದ ಹಿಂದೆ ಹೋಗಬೇಕು ಅಂತ ಹೇಳಿದ್ರೆ ಫಸ್ಟ್ ಹೀಗೆ ಸ್ಟ್ರೇಟಾಗಿ ನಿಲ್ಲಬೇಕು. ಸ್ಟ್ರೇಟಾಗಿ ನಿಂತ ನಂತರ ಥಮ್ಸ್ ಇರುತ್ತಲ್ವ, ಹೀಗೆ ಲೋವರ್ ಬ್ಯಾಕಿಗೆ ಟಚ್ ಆಗಬೇಕು, ಹೀಗೆ. ಆಯಿತಾ? ಆನಂತರ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಹೋಗೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೋಬೇಕು, ಆಯಿತಾ? ಕಾಲು ಯಾವಾಗಲೂ ಸ್ಟ್ರೈಟ್ ಇರಬೇಕು. ನೀವು ನಿಂತ್ಕೊಂಡು ಹಿಂದೆ ಬೆಂಡ್ ಆಗ್ತಾಯಿದ್ದೀರಾ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗ್ಬೇಕಾದ್ರೆ ಬೆಂಡ್ ಆದರೆ ಲೋವರ್ ಬ್ಯಾಕಿಗೆ ಸಖತ್ ನೋವಾಗುತ್ತೆ, ಆಯಿತಾ? ಇವಾಗ ಅವ್ರು ಕಾಲು ಸ್ಟ್ರೈಟ್ ಮಾಡ್ಕೊಂಡಿದ್ದಾರೆ.
ನಾನು ಅವ್ರ ಲೋವರ್ ಬ್ಯಾಕಿಗೆ ಸಪೋರ್ಟ್ ಮಾಡ್ತೀನಿ ಕೈನ. ಫಸ್ಟು ಇಲ್ಲಿ ತನಕ ಆಯಿತಾ. ಆಮೇಲೆ ನಿಧಾನಕ್ಕೆ ಕೆಳಗೆ ಹೋಗಿ ಕೈ ಕೆಳಗೆ ಬಿಡ್ಬೇಕು ಹೀಗೆ. ಅವ್ರ ಕೈ ಕೆಳಗೆ ಬಿಡೋ ತನಕ ನನ್ನ ಕೈ ಲೈಕ್ ಐ ವಿಲ್ ಬಿ ಸಪೋರ್ಟಿಂಗ್ ಹರ್ ಮಿಡಲ್ ಬ್ಯಾಕ್ ಆಯಿತಾ. ಆಮೇಲೆ ಬೇಕಾದ್ರೆ ಬಿಟ್ಬಿಡ್ತೀನಿ ನಾನು. ನೀವು ಅವ್ರ ಭಾರನ ಬ್ಯಾರ್ ಮಾಡಬೇಕು ಅವ್ರು ಹೋಗೋಕ್ಕಿಂತ ಮುಂಚೆ. ಆಮೇಲೆ ವಾಪಸ್ ಬರಬೇಕಾದ್ರೂ ಅಷ್ಟೇ ಇಲ್ಲಿ ನೋಡಿ, ಲೈಕ್ ಐಮ್ ಲಿಟ್ರಲಿ ಹೋಲ್ಡಿಂಗ್. ಆಮೇಲೆ ವೆಯ್ಟ್ ಇದು ನನ್ನ ರೈಟ್ ಫುಟ್ ನೋಡಿ, ಇಲ್ಲಿ ಪ್ರೆಸ್ ಮಾಡಿರ್ತೀನಿ. ಯಾಕಂದರೆ ಅವ್ರನ್ನ ನನ್ನ ಮೇಲೆ ಎತ್ತಿದ್ರೆ ಅವ್ರ ಪಾದ ಅಗಲ ಆಗುತ್ತೆ. ಇನ್ನು ದಿಸ್ ಈಸ್ ನಾಟ್ ಯೂಸ್ ಟು ಪ್ರಾಕ್ಟಿಸಿಂಗ್. ಆದ್ದರಿಂದ ನನ್ನ ಬಲಗಾಲನ್ನು ಅವ್ರ ಪಾದಕ್ಕೆ ಒತ್ತಿಬಿಟ್ಟು ಇಲ್ಲಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಮೇಲೆ ಎತ್ತುತ್ತೀನಿ. ಗೊತ್ತಾಯ್ತಾ? ಹಾಂ, ಆಯ್ತಾ? ಇದು ನಿಂತು ಮಾಡೋದು. ನೀವೇ ಸ್ವತಃ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಯು ಗೈಸ್, ನೀವು ಫಸ್ಟ್ ಇದನ್ನು ಟ್ರೈ ಮಾಡಿ ಬೇಕಾದ್ರೆ. ನೋಡಿ, ಇವಾಗ ಗೋಡೆ ಇದೆ ಆಯಿತಾ. ನಿಮ್ಮ ಕೈ ಉದ್ದ ಎಷ್ಟಿದೆ ಅಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಗೋಡೆಯಿಂದ. ಅರ್ಥ ಆಯಿತಾ? ನೀವು ಟ್ರೈ ಮಾಡಿ ಇದನ್ನು. ಇಷ್ಟು ಇಟ್ಕೊಳ್ಳಿ, ನಿಮ್ಮ ಕೈ ಅಗಲ ಉದ್ದ ಎಷ್ಟಿರುತ್ತೆ ಅಷ್ಟು. ಆಮೇಲೆ ಪಾದದ ಮಧ್ಯೆನೂ ಅಷ್ಟೇ, ನಿಮ್ಮ ಪಾದದಷ್ಟೇ ಗ್ಯಾಪ್ ಇರಬೇಕು. ಇಷ್ಟು ಡಿಸ್ಟೆನ್ಸ್ ಆದಮೇಲೆ again the thumb will be supporting the lower back, rest of the fingers in the front. So first I push the pelvis in the front. ಅದಾದಮೇಲೆ ಹಿಂದಕ್ಕೆ ಫಸ್ಟು ಒಂದು ಕೈ ಕೊಡ್ತೀನಿ. ಒಂದು ಕೈ ಕೊಟ್ಟಿದ ತಕ್ಷಣ ನಾನು ಒಂದು ಸ್ವಲ್ಪ ಹಿಂದಕ್ಕೆ ಬಾಗಬೇಕು, ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ಕೈ ನಿಧಾನಕ್ಕೆ ಒಂದೊಂದೇ ಕೈ ನಡ್ಕೊಂಡು ಹೋಗ್ಬೇಕು ಹೀಗೆ. ಅದಾದಮೇಲೆ ಕೆಳಗೆ ಬನ್ನಿ. ಆಗುತ್ತೆ ಅಂದರೆ ಹೀಲ್ಸ್ ಎತ್ಬಿಟ್ಟು ಟಚ್ ಮಾಡಬೇಕು. ಕಷ್ಟ ಆಗುತ್ತೆ ಅಂದರೆ ಹೀಗೆ ಇರಿ, ಇಲ್ಲ ಮಾಡ್ತೀನಿ ಅಂದರೆ ಹೀಗೆ. ಆಮೇಲೆ ವಾಪಸ್ ಬರ್ತಾ ಒಂದೊಂದೇ ಕೈಯಿಂದ, ಯಾಕಂದರೆ ಯಾವಾಗಲೂ ಬೇರೆಯವರು ಇರಲ್ಲ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ. ನೀವೇ ಸ್ವತಃ ಹೇಗೆ ಮಾಡೋದು ಅಂದರೆ ಹೀಗೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಒಂದೊಂದೇ ಕೈ ನಿಧಾನಕ್ಕೆ ಕೆಳಗೆ ತೊಗೊಳ್ತಾ ಹೋಗಿ, ಕೆಳಗೆ ಹೋಗಿ ಮೇಲೆ ಬನ್ನಿ. ಇದು ಒಂದು 15 ಸತಿ ಆಗಬೇಕು, ಮೇಲೆ ಕೆಳಗೆ ಮೇಲೆ ಕೆಳಗೆ. ಒಂದು ಸತಿ ಟ್ರೈ ಮಾಡಿ ನೋಡೋಣ ಆಗುತ್ತಾ ಅಂತ. ನೀವೆಲ್ಲ ಬೇಡ, ನೀವು ಬೇಕಾದ್ರೆ ಟ್ರೈ ಮಾಡಿ. ಇದಕ್ಕೂ ಅಷ್ಟೇ ಆಯಿತಾ, ತೋರಿಸ್ತೀನಿ. ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಲೈಕ್ ಹೆಂಗೆ ಮಾಡಬೇಕು ಅಂತ. ನೀವು ಬೇಕಾದ್ರೆ ಈ ವಾಲ್ ಸಪೋರ್ಟ್ ತೊಗೊಳ್ಳಿ. ಇಲ್ಲಿ ಬನ್ನಿ, ಇದನ್ನು ಹಿಂಗೆ ಹಾಕ್ಕೊಳ್ಳಿ. ಅಲ್ಲಿ ಕಿಟಕಿ ಇದೆ, ಸೊ ನಿಮ್ಗೆ ಕಷ್ಟ ಆಗುತ್ತೆ. ಇಲ್ಲ, ನಾನು ಹೇಳೋಣಲ್ವ, ಡಿಸ್ಟೆನ್ಸ್ ನೋಡ್ಕೋಬೇಕು. ಎಷ್ಟಿರ್ಬೇಕು ಡಿಸ್ಟೆನ್ಸ್? ಇದೆಯಾ? ಅಲ್ಲ, ಅದಕ್ಕೆ ನೋಡಿ, ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಜಸ್ಟ್ ಹೀಗೆ ಇಟ್ಕೊಳ್ಳಿ ಅವ್ರಿಗೆ. ಯು ಹ್ಯಾವ್ ಟು ಆ್ಯಕ್ಚುಲಿ ಹೋಲ್ಡ್ ಹರ್ ಯೋರ್ ಥಂಬ್ ಮಸ್ಟ್ ಸಪೋರ್ಟ್ ದ ಫ್ಲೋಟಿಂಗ್ ರಿಬ್ಸ್, ರೆಸ್ಟ್ ಆಲ್ ದ ಫಿಂಗರ್ಸ್ ಹಿಯರ್. ಇಲ್ಲಿ ನೋಡಿ ಹೀಗೆ. ಇಷ್ಟು ಮಾಡ್ತಾರಾ? ಆಮೇಲೆ ಒಂದು ಕೈ ಹಿಂದೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಕೈ ಹಿಂದೆ. ಆಮೇಲೆ ನೀವು ಅವ್ರ ಭಾರ ಏನಾಯ್ತು? ಆಯಿತು, ಹೋಗಿ. ಅವ್ರ ಭಾರ ನೀವು ಬ್ಯಾರ್ ಮಾಡಬೇಕು, ಗೊತ್ತಾಯ್ತಾ? ನಾನು ಕೆಳಗೆ ಹೋಗಿ, ಹಾಗೆ ಹೋಗಿ ಹೋಗಿ. ನೋಡಿ ಹೆಂಗೆ ಸೊಟ್ಟ ಹೋದ, ಗೊತ್ತಾಗತ್ತಾ? ಹಾಂ, ಆ್ಯಕ್ಚುಲಾಗಿ ಹೀಗೆ ಹೋಗಬೇಕು. ಮಾಡ್ತೀರಾ? ಹಾಂ, ನೀವೆಲ್ಲ ಏನು ಸಿನಿಮಾ ನೋಡ್ತಾ ಇದ್ದೀರಾ? ನಾನು ಫಸ್ಟ್ ಇವ್ರಿಗೆ ಸಪೋರ್ಟ್ ಮಾಡಿ.
You have to be on her right side. ಒಂದು ನಿಮಿಷ ಹಾಂ ನಿಧಾನಕ್ಕೆ ನಡ್ಕೊಂಡು ಹೋಗಿ. ಹಾಂ ಹಾಗೆ ಶಬಾಷ್. ಹಾಂ ಹೀಲ್ಸ್ ಎತ್ತಿ ಮೇಲೆ ನಾವು ವಾಕ್ ಇನ್. ಹಾಂ ಹಾಗೆ ಇಟ್ಕೊಳ್ಳಿ ಮತ್ತೆ. ಬನ್ನಿ ಮೇಲೆ. ಆಯ್ತಾ? ಹಾಂ ತೊಗೊಂಬನ್ನಿ ಮ್ಯಾಟು, ನಿಮ್ಮ ಸರ್ದಿ ಇವಾಗ. ಹೆಂಗೆ ಇಟ್ಕೋಬೇಕು? ಫಸ್ಟು ಜಸ್ಟ್ ಬೆಂಡ್ ಆಗಿ ಹಿಂದೆ ಒಂದು ಕೈ. ಅಷ್ಟೇ. ನಿಧಾನಕ್ಕೆ ಕೆಳಗೆ ನಡ್ಕೊಂಡು ಹೋಗಿ ಹಾಗೆ. ಓಕೆ, ವೆಯ್ಟ್ ಮಾಡಿ. ಇವಾಗ ಕಾಲು ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡೋಗಿ. ಮುಂದೆ ಮುಂದೆ ಮುಂದೆ. ಹಾಂ ಹಾಗೆ. ಇವಾಗ ನಿಧಾನಕ್ಕೆ ಕೆಳಗೆ ನಡ್ಕೊಂಡು ಹೋಗಿ. ಹೋಗಿ ಹೋಗಿ, ಪರವಾಗಿಲ್ಲ, ಹೋಗಿ. ಹಾಂ ಹೋಗಿ. ಇಡೀ ಕೈ ಕೆಳಗೆ. ಅಷ್ಟೇ, ಮುಗೀತದ. ಸ್ಟೇ ದೇರ್. ಇವಾಗ ಬರ್ತೀರ ಮೇಲೆ ಹಾಗೆ. ಒಂದು ಕೈ ಇಡಿ ಫಸ್ಟು. ನಿಧಾನ ನಿಧಾನ ನಿಧಾನ. ಒಂದೆರಡು ಸತಿ ಮಾಡಿ ಇಬ್ಬರು. ನೀವು ಯಾವುದನ್ನು? ಹಾಂ ಮಾಡಿ, ತೊಂದರೆ ಇಲ್ಲ. ಎರಡು ಸತಿ ಇನ್ನು ಒಂದು ಸ್ವಲ್ಪ ಮುಂದೆ ಬನ್ನಿ. ಇದನ್ನ ಮುಂದೆ ಹೋಗ್ಬೇಕು ಕಾಲು. ಮಾಡಿ ಇವಾಗ. ಏನಾಯ್ತಾ? ಏನು ಬಿದ್ರಾ? ಶಬಾಷ್. ಬರ್ತೀರಾ ಮೇಲೆ? ನಿಧಾನ ನಿಧಾನ ನಿಧಾನ. ಇದು ಯಾಕೆ ಇಲ್ಲಿದ್ದೀರಾ? ಗೋಡೆ ಹತ್ರ ಇರಬೇಕಲ್ವಾ? ಈ ಸರ್ಕಸ್ ಎಲ್ಲ ಮಾಡಬಾರ್ದು. ಫಸ್ಟ್ ಇಲ್ಲಿ ನೋಡಿ, ಆಯಿತು ಹಾಗೆ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ನಾನು ಇವಾಗ ಏನು ತೋರಿಸ್ತೀನಿ ಅದು ಮಾಡೋಕ್ಕಾಗಬೇಕು. ಅದು ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ಅದನ್ನು ಟ್ರೈ ಮಾಡಬೇಕು. ಹೀಗೆ ಹೋಗ್ತಾ ಇದ್ದೀರಾ ಅಲ್ವಾ? ಯಾವತ್ತೂ ನೀವು ಹೀಗೆ ಮೇಲೆ ಬರ್ತೀರಾ, ಅದಾದಮೇಲೆ ಹಾಗೆ ನಿಂತ್ಕೊಂಡು ಸುಮ್ಮನೆ ಹಾಗೆ ಫ್ರೀಯಾಗಿ ಹೋಗಬೇಕು. ಇದು ಮಾಡೋಕ್ಕಾಗಲ್ಲ ಅಂದರೆ ಅದು ಯಾವತ್ತೂ ಟ್ರೈ ಮಾಡಬಾರ್ದು. ಇವಾಗ ನೀವೇನು ಇಲ್ಲಿಂದ ಕೈ ಕೆಳಗೆ ಹೋಗೋಷ್ಟೊತ್ತಿಗೆ ಒಂದು 4-5 ಸತಿ ಗೋಡೆ ಟಚ್ ಆಗಿರುತ್ತಲ್ವಾ? ಒಂದು ಸತಿ ಟಚ್ ಆಗಿಬಿಟ್ಟು ಕೆಳಗೆ ಹೋಗಿ ಯಾವತ್ತು ಮೇಲೆ ಬರ್ತೀರಾ ಆವತ್ತಿಂದ ಮಧ್ಯದಲ್ಲಿ ನಿಂತ್ಕೊಂಡು ಹಾಗೆ ಹೋಗಿ. ಸುಮ್ಮನೆ ಆಗುತ್ತೆ ಅಂತ ಮಾಡಿ ಆಮೇಲೆ 2 ದಿನ ಎದೊಳಕ್ಕಾಗಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿರೋದು. ಕರೆಕ್ಟಾಗಿ ನಡ್ಕೊಂಡು ಹೋಗಿ. 15 ಸತಿ ಕೆಳಗೆ ಹೋಗಿ ಮೇಲೆ ಬರೋಕ್ಕಾಗುತ್ತೆ ಬರೀ ಒಂದು ಸತಿ ಗೋಡೆ ಸಪೋರ್ಟ್ ತೊಗೊಂಡು ಅಂತ ಹೇಳಿದ್ರೆ. ಆಮೇಲೆ ಮ್ಯಾಟ್ ಮಧ್ಯೆ ನಿಂತ್ಕೊಂಡು ಮಾಡಿ. ಇಲ್ಲಾಂದರೆ ಬೆನ್ನಿಗೆ ಸುಮ್ಮನೆ ಆಗಬಾರ್ದಾಗತ್ತೆ ಅಷ್ಟೆ. ಗೊತ್ತಾಯ್ತಾ? ಇನ್ನು ಒಂದೊಂದು ಸತಿ ನಿಮ್ಗಾಗತ್ತೆ ಅನ್ಸುತ್ತಲ್ವ ನೀವೇ ಮಾಡೋಕ್ಕೆ? ಅರ್ಜುನ ಆಯಿತಾ? ಸಾಕಾ? ಇಂದು
ಅದು ಹಾಗೆ ಅಲ್ವಾ, ಬ್ಯಾಕ್ ತುಂಬ ಸ್ಟಿಫ್ ಇದ್ದರೆ ಎಲಿವೇಶನ್ ಕೊಟ್ಟಾಗ ಸಹಜವಾಗಿ ಮೇಲೆ ಬರ್ಬೋದು. ನಿಮ್ಮದು ಬ್ಯಾಕ್ ಅವಾಗ ಹೆಂಗಿತ್ತೋ ಇವಾಗಲೂ ಹಾಗೆ ಇದೆ. ಮಾಡಬೇಕು, ನೀವು ವರ್ಷಕ್ಕೆ ಒಂದು ಸತಿ ಮಾಡಿದ್ರೆ ಇದೆಲ್ಲ ರೆಗ್ಯುಲರಾಗಿ ಮಾಡಿದಾಗ ಪೂರ್ತಿ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅಲ್ಲೇ ತಾನೇ ಇರಬೇಕು. ಕೈಗೂ ಬ್ಯಾಕ್ವರ್ಡ್ ಬೆಂಡ್ಗೂ ಏನೂ ಸಂಬಂಧ ಇಲ್ಲ. ಅದಕ್ಕೆ ಊರ್ಧ್ವ ಧನುರಾಸನ ಅಂತ ಹೇಳೋದು. ಬಂದಾಗ ಪೆಲ್ವಿಕ್ ಬೋನು ಮತ್ತು ಚೆಸ್ಟು ಮೇಲೆ ಎಳಿಬೇಕು. ಇವಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇರೋ ಭಾರ ಎಲ್ಲ ಕೈ ಮೇಲೆ ಹಾಕ್ತಾರೆ. ಅದಕ್ಕೆ ಊರ್ಧ್ವ ಧನುರಾಸನ, ಚಕ್ರಾಸನ ಅಂತ ಹೇಳ್ತಿಲ್ಲ, ಇದಕ್ಕೆ ಊರ್ಧ್ವ ಧನುರಾಸನ ಅಂತ ಹೇಳ್ತದೆ. ಇವಾಗ ಬಾಣದಿಂದ ಬಿಡಬೇಕಾದ್ರೆ ಅದು ಹೆಂಗೆ, ಆ ಪುಲ್ ನೋಡಿದ್ದೀರಾ ಹೆಂಗಿರುತ್ತೆ ಅಂತ. ಸೊ ಆ ಅಪ್ವರ್ಡ್ ಪುಲ್ ಇರಬೇಕು. ಈ ಪೆಲ್ವಿಕ್ ಬೋನು ಮೇಲೆ ಎಳಿತಾ ಇರಬೇಕು, ಥೈಸನ್ನು ಮೇಲಕ್ಕೆ ಎಳಿಬೇಕು. ಆಗುತ್ತಾ? ಇವಾಗ ರಿಸ್ಟು ಗೋಡೆಗೆ ಟಚ್ ಆಗಬೇಕು. ನಡ್ಕೊಂಬನ್ನಿ ಹಂಗೆ. ಪಾದ ಹಿಂದಕ್ಕೆ ತೊಗೊಂಬನ್ನಿ. ವಾಕ್ ದ ಟೋಸ್. ಚೆಸ್ಟ್ ಟಚ್ ಆಗುತ್ತಾ ಗೋಡೆಗೆ? ಇನ್ನು ಕಾಲು ನಡ್ಕೊಂಬನ್ನಿ ನೀವು. ಇವಾಗ ಎತ್ತಿ ಮೇಲೆ. ಇವಾಗ ಅಲ್ಲೇ ನಿಂತ್ಕೊಳ್ಳಿ. ಬೋತ್ ಆಫ್ ಯು ಸ್ಟ್ಯಾಂಡ್ ಅಗೇನ್ಸ್ಟ್ ದ ಬಾಲ್. ಈ ರೀತಿ ಮಾಡಾದ್ಮೇಲೆ ಇವಾಗ ನೀವು ಊರ್ಧ್ವ ಧನುರಾಸನ ಮಾಡಿದ್ರಲ್ವ, ಅದಾದಮೇಲೆ ಉತ್ಥಾನಾಸನ ಹಿಂಗೆ ಮಾಡಬೇಕು. ಇವಾಗ ಪಾದ ಜೋಡಿಸಿ ಗೋಡೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ ತೊಗೊಳ್ಳಿ ಪಾದ. ಜೋಡಿಸಿ. ಓನ್ಲಿ ಬಟಕ್ಸ್ ಟು ದ ಬಾಲ್. ಹಿಂಗೆ ವರ್ಕೊಳ್ಳಿ ಫಸ್ಟು. ಆಯಿತಾ? ಕೈ ಮೇಲೆ ಲೀನ್ ಫಾರ್ವರ್ಡ್. ಆಮೇಲೆ ಪಾದ ಹಿಂದಕ್ಕೆ ತೊಗೊಂಡು ಹೋಗಿ ಗೋಡೆಗೆ ಟಚ್ ಆಗಬೇಕು ಹೀಲ್ಸು. ಆಗುತ್ತಾ? ಆಮೇಲೆ ಕೈಯನ್ನು ಪಾದದ ಪಕ್ಕ ಇಡಬೇಕು. ಇಡಿ ಕೆಳಗೆ. ರಿಸ್ಟ್ ಟಚ್ ಆಗುತ್ತಾ ಗೋಡೆಗೆ? ನೋಡಿ ಹಿಂಗೆ ಬರಬೇಕು. ನೆಕ್ಸ್ಟು ಇದೇನೆ, ಗೋಡೆ ಹತ್ರ ವರ್ಕೊಳ್ಳಿ ಎಲ್ಲ. ನೋಡಿ ನಿಮ್ಮ ಬ್ಯಾಕು ಗೂನಾಗಿದೆ ಆಯಿತಾ, ಅದರಿಂದ ನಿಮ್ಗೆ ಹೋಗೋಕ್ಕಾಗಲ್ಲ. ಹಿಂದೆ ನಡ್ಕೊಂಡು ಹೋಗಿ ಅಟ್ಲೀಸ್ಟು. ನಾನು ಸಪೋರ್ಟ್ ಮಾಡ್ತೀನಿ, ಹೋಗಿ. ಎರಡು ಹೀಲ್ಸ್ ಟಚ್ ಆಗಲಿ. ನಿಮ್ಗೆ ಸಹಜವಾಗಿ ಬೀಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಲ್ಲೇ ಇರಿ. ಹೋಗುತ್ತೆ ತಲೆ ಕೆಳಗೆ ಅಷ್ಟೇನಾ? ನಿಧಾನ. ಬ್ಯಾಕ್ವರ್ಡ್ ಬೆಂಡು ಏನು ಸರಿಯಾಗಿ ಏನು ಆಗ್ತಿಲ್ಲ. ನಿಂತ್ಕೊಳ್ಳಿ ಎಲ್ಲ. ಇವಾಗ ಉತ್ಥಾನಾಸನ ಗೋಡೆ ಸಪೋರ್ಟ್ ತೊಗೊಂಡು ಮಾಡಬೇಕು. ಅಲ್ಲೇ ನಿಲ್ಲಿ, ಪರವಾಗಿಲ್ಲ ಅರ್ಚನಾ. ಆ ಗೋಡೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಬನ್ನಿ ಪಾದ. ಕೈ ಎತ್ತಿ ಮೇಲಕ್ಕೆ, ಲೀನ್ ಫಾರ್ವರ್ಡ್. ಹೋಗಿ ಕೆಳಗೆ, ಹಣ್ಣೆ ಟಚ್ ಮಾಡಿ. ಹೀಲ್ಸು ಗೋಡೆಗೆ ಟಚ್ ಆಗಬೇಕು. ಆಗ್ತಾ ಇದೆಯಾ? ಶುಭಾಷ್. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಬರಬೇಕು.
ಗೊತ್ತಾಗತ್ತಾ? ಕಾಲು ಪೂರ್ತಿ ಗೋಡೆಗೆ ಟಚ್ ಆಗಿರುತ್ತೆ, ಆಮೇಲೆ ಫೋರ್ ಹೆಡ್ಡು ಆಲ್ಮೋಸ್ಟ್ ಶಿನ್ ಬೋನಿಗೆ ಮುಟ್ಟತ್ತೆ. ಓಕೆ, ಕಮ್ ಅಪ್. ಶವಾಸನ ಸಾಕು.